ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ಪಾಪ ಅಪಕೀರ್ತಿ ಎಂಬ ದರಿದ್ರಗಳು ನಿನ್ನನ್ನ ಮುತ್ತಿಕೊಂಡಿರ್ತಾವಲ್ಲ, ಇವ್ಯಾವು ಸಹ ನಿನಗೆ ಬರೋದಿಲ್ಲ. ಯಾವಾಗ ಒಬ್ಬ ಯೋಗಿ ಆಗ್ತಾನೋ ಅವನ್ಗೆ ಯಾವ ಪಾಪ ಕರ್ಮಗಳು ನನಗೆ ಅಂಟ್ಕೊಳ್ಳೋದಿಲ್ಲ. ಆ ಪಾಪ ಕರ್ಮಗಳನ್ನೆಲ್ಲ ನಾನ್ ದಾಟಿ ಹೋಗ್ಬೇಕು ಅಂತಂದ್ರೆ ಕರ್ಮದ ಮಹತ್ವವನ್ನ ನಿನಗೆ ತಿಳಿಸಿದ್ದೀನಿ. ಆ ಕರ್ಮನೇವಿಗೆ ಸಂಸಿದ್ಧಂ ಅಸ್ಥಿತ ಜನಕಾದಯ ಲೋಕ ಸಂಗ್ರಹ ಮೇವಾಪಿ ಸಂಪರ್ಶನ್ ಕರ್ತುಮರ್ಹಸಿ. ಅಂದ್ರೆ ಕರ್ಮವನ್ನ ಮಾಡುವುದರಿಂದಲೇ ಪರಿಪೂರ್ಣತೆನ ಪಡ್ಕೊಂತಾರೆ. ಸಮಾಜದ ಏಳಿಗೆಗೋಸ್ಕರವಾದ್ರೂ ನೀನು ಕರ್ಮ ಮಾಡ್ಲೇಬೇಕು. ಶ್ರೇಷ್ಠ ಪುರುಷ ಮಾಡಿದ್ದನ್ನ ಜನರು ಅನುಕರಣೆ ಮಾಡ್ತಾರೆ. ನೀನು ಜಗತ್ತಿನಲ್ಲಿ ಲೌಕಿಕವಾಗಿ ಏನು ಒಳ್ಳೆಯದನ್ನ ಮಾಡ್ತೀಯಾ ಅದನ್ನ ಎಲ್ರೂ ಸಹ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಅವನು ಯಾರನ್ನು ಸರಿ ಅಂತ ಅಂತಾನೋ ಅದನ್ನ ಅನುಸರಿಸ್ಕೊಂಡು ಹೋಗುತ್ತೆ ಸಮಾಜ. ಅದಕ್ಕೆ ನೀನು ಸಮಾಜಕ್ಕೆ ಒಳತನ್ನೇ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. 3 ಲೋಕಗಳಲ್ಲೂ ಸಹ ನಾನು ಮಾಡಬೇಕಾದುದನ್ನು ಏನು ಇಲ್ಲ, ಇದುವರೆಗೂ ಪಡೆಯದೇ ಇದ್ದಿದ್ದನ್ನ ನಾನು ಕರ್ಮದಲ್ಲೇ ಮಾಡ್ತೀನಿ. ಪ್ರಾರ್ಥನೆ ಒಂದು ಕ್ರಮ. ಅದನ್ನು ಆಲಸ್ಯ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಸದಾ ಸಹ ಇದಾಗುತ್ತೆ. ಅದಕ್ಕೋಸ್ಕರನೇ ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ. ಅಂದ್ರೆ ಬಗೆ ಕರ್ಮಗಳು ನಮ್ಮಲ್ಲಿ ನಡೀತಾನೆ ಇರ್ತದೆ. ಈ ಎಲ್ಲ ಬಗೆಯ ಕರ್ಮಗಳಿಗೆ ಕಾರಣ ಯಾವುದು ಅಂದ್ರೆ ಅಹಂಕಾರದಿಂದ ಮೋಹಗೊಂಡಿರುವುದೇ ಆಗಿದೆ. ಅದಕ್ಕೆ ಈ ಎಲ್ಲವನ್ನ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವದಲ್ಲಿ ನಾವು ಒಳಗಾಗ್ಬಿಟ್ಟಿದೀವಿ. ಅದಕ್ಕೆ ಆತ್ಮನಲ್ಲಿ ಇಟ್ಕೋಬೇಕು. ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸಾದಾತ್ಮಚೇತಸ ನಿರಾಶೆ ನಿರ್ಮಮೋ ಭೂತ್ವ ಯುದ್ಧ ವಿಗತ. ಅಂದ್ರೆ ಮನಸ್ಸನ್ನ ಆತ್ಮನಲ್ಲೇ ನೆಲೆ ಇಟ್ಟು ಆ ಕರ್ಮಗಳನ್ನೆಲ್ಲ ನನಗೆ ಅರ್ಪಣೆ ಮಾಡ್ಬಿಡು. ಆಗ ನಿನಗೆ ನೋಡು ಆಶೆ, ಮಮತೆ ಮತ್ತು ಮಾನಸಿಕವಾದ ಜ್ವರ ಏನಿದೆ, ಕಾತರ ಇದೆ, ಇವೆಲ್ಲದಿಂದಲೂ ನೀನು ಮುಕ್ತಿನ ಪಡಿತೀಯ. ಯಾವಾಗ ಮುಕ್ತಿನ ಪಡಿತೀಯ? ಮನಸ್ಸನ್ನ ಎಲ್ಲಿಡ್ಬೇಕು ನೀನು? ಮುಖ್ಯವಾಗಿ ಆತ್ಮನಲ್ಲೇ ನೆಲೆ ಇಟ್ಟು ಆ ಆತ್ಮನಲ್ಲೇ ನಿನ್ನ ಮನಸ್ಸನ್ನ ಇಟ್ಟು ಎಲ್ಲ ಕರ್ಮಗಳು ಏನಿದೆ ಅದನ್ನೆಲ್ಲ ನನಗೆ ಅರ್ಪಣೆ ಮಾಡ್ಬಿಡು. ಯಾವಾಗ ನೀನು ಅರ್ಪಣೆ ಮಾಡ್ತೀಯೋ ಆವಾಗ ನಿನ್ನಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಮಮತೆ ಮಮಕಾರಗಳು ಇಲ್ಲ. ಅದಕ್ಕಾಗಿ ಇವೆಲ್ಲದಿಂದ ಮುಕ್ತನಾಗಿ ನೀನು ಯುದ್ಧ ಮಾಡ್ಬೇಕು. ಅಸೂಯೆಗಳು ಬೇಡ. ಪೂರ್ಣ ನಂಬಿಕೆಯಿಂದ ಯಾರು ನಾನು ಹೇಳಿದನ್ನ ಅಭ್ಯಾಸ ಮಾಡ್ತಾರೋ ಅವ್ರಿಗೆ ಯಾವತ್ತೂ ಸಹ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ವಿವೇಕಿನೂ ಕೂಡ ಪ್ರಕೃತಿಗನುಗುಣವಾಗಿ ನಡೀತಾ ಹೋಗ್ತಾನೆ. ಪ್ರಾಣಿಗಳೆಲ್ಲವೂ ಸಹ ತಮ್ಮ ತಮ್ಮ ಪ್ರಕೃತಿಗನುಸಾರವಾಗಿ ನಡೀತದೆ. ಆದ್ರೆ ಮನುಷ್ಯನೇ ನಡೆಯೋದಿಲ್ಲ. ಈಗ ನೋಡಿ, ಪ್ರಾಣಿಗಳು, ಗಿಡ, ಮರಗಳು ಎಲ್ಲರೂ ಸಹ ಅವರವರಿಗೆ ಕೊಟ್ಟಿರುವ ಕರ್ತವ್ಯನ ಅವರು ನಿರ್ವಹಿಸ್ತಾರೆ. ಆದ್ರೆ ನಾವು ಮಾತ್ರ ನಿರ್ವಹಿಸೋದೇ ಇಲ್ಲ. ಈಗ ಒಂದು ಗಿಡವನ್ನ ತಗೊಳ್ಳಿ, ಆ ಒಂದು ಹೂವಿನ ಗಿಡ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ. ಹೂವು ಬೆಳಗ್ಗೆ ಎದ್ದ ತಕ್ಷಣ ಅರಳಿ ನಿಂತಿದೆ. ಆ ಸ್ಮೈಲಿಂಗ್ ಫೇಸ್ ಕೊಡ್ತಾ ಇದೆ. ಬಾ, ನಾನ್ ನಿನಗಾಗಿ ಅರಳಿ ನಿಂತಿದ್ದೀನಿ, ತಗೊಂಡು ಹೋಗು ಭಕ್ತ, ನೀನ್ ತಗೊಂಡೋಗಿ ದೇವರು ಪೂಜಿಸು ಅಂತ ಹೇಳ್ತಾ ಇದೆ. ನೋಡಿ, ಅಲ್ಲಿಗೇನು ಅರಳಿದ ಪುಷ್ಪ ಆದ ಮೇಲೆ ಭಗವಂತ ನನಗೆ ಕೊಟ್ಟ ಕರ್ತವ್ಯವನ್ನ ನಾನು ಚಾಚು ತಪ್ಪದೆ ಸರಿಯಾಗಿ ನಿರ್ವಹಿಸಿದ್ದೀನಿ ಅನ್ನೋದು ಗಿಡಕ್ಕೆ ತೃಪ್ತಿ ಅಂತೆ. ಆದ್ರೆ ಮನುಷ್ಯನಿಗೆ ಯಾಕೆ ತೃಪ್ತಿ ಇಲ್ಲ? ಮನುಷ್ಯ ಯಾವ್ದನ್ನ ಅವನು ಚಾಚು ತಪ್ಪದೆ ಮಾಡ್ತಾನೆ ಇಲ್ಲ. ಅವನ್ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ, ಪರಧರ್ಮವನ್ನ ಚೆನ್ನಾಗಿ ಮಾಡುವುದಕ್ಕಿಂತ ಧರ್ಮದಲ್ಲಿ ನೀನು ಸರಿಯಾದ ರೀತಿಯಲ್ಲಿ ನಡೆದುಕೋ, ಆವಾಗ ಮಾತ್ರ ನಿನಗೆ ಅರ್ಥ ಆಗುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ, ಕಾಮಯೇಷ ಕ್ರೋಧಹೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿದ್ಯೆ ನಮಗೆ ವೈರಿಣಂ. ಅಂದ್ರೆ ಕಾಮ, ಇದಕ್ಕೆ ಇನ್ನೊಂದು ಹೆಸರು ಕ್ರೋಧ. ಇದು ರಜೋಗುಣದಿಂದ ಹುಟ್ಟಿದ್ದು. ಎಲ್ಲವನ್ನ ಕಬಳಿಸ್ತಕ್ಕಂತ ಮಹಾಪಾಪಿ ಇದೇ ನಿನ್ನ ವೈರಿ. ನಿನ್ನ ವೈರಿ ಯಾವುದು ಅಂದ್ರೆ ಈ ಅರಿಷಡ್ ವರ್ಗಗಳ ನಿನಗೆ ಪ್ರಮುಖವಾದ ವೈರಿಗಳು. ಈ ಅರಿಷಡ್ ವರ್ಗಗಳ ವೈರಿಗಳಿದ್ದಲ್ಲಿ ಇವುಗಳನ್ನ ದಾಟ್ಬಿಟ್ರೆ ನಿನ್ಗೆ ಯಾವುದು ತೊಂದರೆ ಆಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ನಮ್ಗೆ ಕಾಡೋದು ಯಾವುದು? ಕಾಮ ಕ್ರೋಧ ಎರಡು. ಕಾಮ ಅಂದ್ರೆ ಏನು? ಆಸೆ. ಆಸೆ ಅನ್ನೋದು ಕೊನೆ ಇಲ್ಲ. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಇಷ್ಟಿದ್ದರೆ ಅಷ್ಟು, ಅಷ್ಟಿದ್ದರೆ ಮತ್ತಷ್ಟು. ಈ ಕಾಮದಲ್ಲೇ ಕುಳಿತುಕೊಂಡ್ಬಿಟ್ರೆ ನಿನ್ಗೇನಾಗುತ್ತೆ? ನಿನ್ನ ಕಾಮ ಯಾವಾಗ ಈಡೇರೋದಿಲ್ವೋ ಆಗ ನಿನಗೆ ಕೋಪ, ಉದ್ವೇಗ, ಆವೇಶ ಎಲ್ಲವೂ ಉಂಟಾಗುತ್ತದೆ. ಅದಕ್ಕೋಸ್ಕರಗೆ ಆ ಕಾಮವನ್ನ ಬಿಟ್ರೆ ಕ್ರೋಧವು ನಿನ್ನ ಸ್ನೇಹಿತನಾಗ್ಬಿಡ್ತಾನೆ. ಕ್ರೋಧಕ್ಕೆ ಜಾಗವಿಲ್ಲದೆ ಸ್ನೇಹಿತನ ಜೊತೆ ಹೇಗೆ ಅನ್ಯೋನ್ಯವಾಗಿರ್ತಾನೋ ಆ ರೀತಿ ನಿನ್ ಜೊತೆ ಅನ್ಯೋನ್ಯವಾಗಿರ್ತಾನೆ.
ಹೇಳ್ತಾನೆ, ಅದಕ್ಕೋಸ್ಕರ ಈ ಕಾಮ ಕ್ರೋಧಾನದಿದೆಯಲ್ಲ, ಇದು ನನಗೆ ದೊಡ್ಡ ಶತ್ರುಗಳು, ಇವೆರಡನ್ನ ಮೊದಲು ಬಿಡಬೇಕು. ಅಂದ್ರೆ ಹಾಗಾದ್ರೆ ಏನ್ ಮಾಡ್ಬೇಕು? ತೃಪ್ತಿ ಜೀವನವನ್ನ ಕಾಣ್ಬೇಕು. ಹೇಗೆ ತೃಪ್ತಿ ಜೀವನ ಕಾಣೋದು? ಆಸೆನ ಪೂರೈಸ್ಕೊಳ್ಳೋದಪ್ಪ, ಇರ್ಲಿ, ಆಸೆ ಇಲ್ಲ ಅಂತ ನಾವ್ ಹೇಳಿಲ್ಲ, ಆಸೆ ಇರ್ಬೇಕು, ಆಸೆ ಇದ್ರೇನೆ ಸಾಧನೆ. ಆದ್ರೆ ಆಸೆಗೆ ಮಿತ ಇರ್ಬೇಕಲ್ವಾ? ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಇವಾಗ ಎಷ್ಟು ದಿವಸದಿಂದ ನಾನ್ ಪಾನಿಪುರಿ ಚುರ್ಮುರಿ ತಿಂತಾನೆ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಇದಕ್ಕೆ ಅನ್ನೋದಿಲ್ಲ, ಹೌದು, ನಮಗೆ ಮತ್ತೆ ಮತ್ತೆ ಬೇಕು ಅನ್ಸುತ್ತದೆ. ಆದ್ರೆ ಈಗ ನಾನು ತಿಂದಿದ್ದೀನಪ್ಪ, ತೃಪ್ತಿ ಇದೆ, ನನಗೆ ಮತ್ತೆ ಏನು ಬೇಕಾಗಿಲ್ಲ, ಆ ಭಾವವೇ ನನಗೆ ಬರ್ತಾ ಇಲ್ಲ. ಆ ಭಾವ ಬರ್ಬೇಕು. ತಿನ್ನುವ ವಿಷಯದಲ್ಲಿ ನನಗೆ ಭಾವವನ್ನ ಪೂರೈಸೋದಕ್ಕಾಗ್ತಾ ಇಲ್ಲ. ಇನ್ನ ವಸ್ತುಗಳ ವಿಷಯದಲ್ಲಿ ಈಗ ನೋಡಿ, ಒಂದು ಕತೆ ಹೇಳ್ತೇನೆ, ನಿಮ್ಗೆ ಅರ್ಥ ಆಗುತ್ತೆ. ಒಬ್ಬ ಸಾಯಿಬಾಬಾ, ಶಿರಡಿ ಸಾಯಿಬಾಬನ ಭಕ್ತ ಒಬ್ಬ ಇರ್ತಾನೆ. ಅವನು ಎಷ್ಟು ಪರಮ ಭಕ್ತ ಅಂತ ಅಂದ್ರೆ, ಅವನು ದೇವರಲ್ಲಿ ಯಾವಾಗ್ಲೂ ಪ್ರಾರ್ಥನೆ ಮಾಡ್ಕೊಂತ ಇರ್ತಾನೆ. ಹಾಗಾಗಿ ಪರಮಾತ್ಮಂಗೆ ಹೇಳಿರ್ತಾನೆ, ನನಗೆ ತುಂಬಾ ಕಷ್ಟದಲ್ಲಿದ್ದೇನೆ, ಕಡು ಪಾಪಿ ನಾನು, ಬಡವ, ಕರುಣೆ ತೋರು ಅಂತ ಸಾಯಿಬಾಬಾನ ತುಂಬಾ ಪ್ರಾರ್ಥನೆ ಮಾಡ್ಕೊಂಡಿರ್ತಾನೆ. ಬಾಬಾ ಕರುಣಿಸ್ತಾರೆ. ಅವಾಗ ಅವನು ಹೇಳಿರ್ತಾನೆ, ನೀನು ಕೆಲಸವನ್ನ ಕೊಡ್ಸು, ನನಗೆ ಕೆಲಸವನ್ನ ಕೊಡ್ಸಿದ್ರೆ ಮೊದಲನೇ ಸಂಬಳವನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆಯ್ತು ಅಂತ ಹೇಳಿ ಕರುಣಿಸಿರ್ತಾರೆ ಗುರುಗಳು. ಇವನ್ಗೆ ಶ್ರೀಮಂತಿಗೆ ಕೆಲಸ ಸಿಕ್ತು. ಕೆಲಸ ಸಿಕ್ಕಿ 1 ತಿಂಗಳಾಯ್ತು, ಮೊದಲನೇ ಸಂಬಳ ಬಂತು. ಸಂಬಳ ಬಂದ ತಕ್ಷಣ ತಾನು ಮಾಡಿದ ಒಂದು ಸಂಕಲ್ಪ ಪ್ರಾರ್ಥನೆನ ಮರ್ತೇ ಬಿಟ್ಟ. ಏನು ಸಂಕಲ್ಪ ಮಾಡಿದ್ದು? ಮೊದಲನೇ ಸಂಬಳ ಯಾರು ಕೊಡ್ತೀನಿ ಅಂತ ಹೇಳಿದ್ದ? ಸಾಯಿಬಾಬಾನ್ ಕೊಡ್ತೀನಿ ಅಂತ, ಅದನ್ನ ಮರ್ತು ಬಿಟ್ಟ. ಅವನ್ಗೇನಾಯ್ತು, ಕಡು ಬಡತನದ ನೋವಿನಿಂದ ಇದ್ದಂತವನಿಗೆ ಮೊದಲನೇ ತಿಂಗಳ ಸಂಬಳ ಬಂದಿದ ತಕ್ಷಣ ಮನೆಯಲ್ಲಿ ಮನಮಂದಿ ಎಲ್ರು ಸಹ ಹೊಟ್ಟೆ ತುಂಬಾ ತಿಂದು ಯಾವ್ದೋ ಕಾಲ ಆಗಿದೆ, ಹಾಗಾಗಿ ಎಲ್ರಿಗೂ ಏನಾರು ತಂದು ಕೊಟ್ಬಿಡೋಣ ಅಂತ ಹೇಳಿ ಎಲ್ರಿಗೂ ಹೊಟ್ಟೆ ತುಂಬಾ ತಿಂಡಿ ತಿನಿಸುಗಳನ್ನ ತಂದು ಎಲ್ರನ್ನು ತೃಪ್ತಿಪಡಿಸ್ತಾನೆ. 2ನೇ ತಿಂಗಳು ಸಂಬಳ ಬಂತು. ಅದನ್ನೇನ್ ಮಾಡ್ತಾನೆ, ಮಕ್ಕಳೆಲ್ಲ ಒಳ್ಳೆ ಬಟ್ಟೆ ತೊಟ್ಟು, ಯಾವ್ದೋ ಕಾಲ ಆಗೋಗಿದೆ, ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು 2ನೇ ತಿಂಗಳು ಸಂಬಳದಲ್ಲಿ ಎಲ್ರಿಗೂ ಬಟ್ಟೆಗಳನ್ನ ತಂದು ಕೊಡ್ತಾನೆ. ಹೀಗೆ ಒಂದೊಂದು ತಿಂಗಳು ಒಂದೊಂದು ಬೇಕು ಬೇಕು, ನಮ್ಮ ಆಸೆಗಳಿಗೆ ಕೊನೆ ಇಲ್ವಲ್ಲ. ಈಗ ಏನಿಲ್ದಿದ್ದಾಗ ಸುಮ್ನಿದ್ವು, ಈಗ ಬಂದಾಗ ಪ್ರಾರಂಭ ಆಗಿದ ತಕ್ಷಣ ಅದು ಬೇಕು ಇದು ಬೇಕು, ಮತ್ತೆ ತೊಟ್ಟು ಬಿಡ್ತು ನೋಡಿ ಆಸೆ. ಅವನೇನ್ ಮಾಡಿದೆ, ಹೀಗೆ ಪ್ರತಿ ತಿಂಗಳು ಯಾವ್ದೊಂದಿಲ್ಲ, ಮನೆ ಇಲ್ಲ, ಮನೆಗೆ ಫರ್ನಿಚರ್ ಇಲ್ಲ, ಈ ತರನೇ ಮಾಡಿ 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 ಅವನು ಎಲ್ಲಿಗೆ ಹೋದ ಅಂತಂದ್ರೆ, ಪೂರ್ಣವಾಗಿ ಲೌಕಿಕವಾದ ಕರ್ಮದಲ್ಲಿ ತೊಡಗಿ ಆ ಒಂದು ಭಗವಂತನನ್ನೇ ಮರ್ತ್ಬಿಟ್ಟ, ಗುರುಗಳನ್ನೇ ಮರ್ತ್ಬಿಟ್ಟ. ಅಷ್ಟು ಒಂದು ಹೈ ಲೆವೆಲ್ ಲೈಫ್ಗೆ ಹೋಗಿ ಅವನ ಕೆಲಸದಲ್ಲಿ ತಲೀನನಾಗ್ಬಿಟ್ಟ. ಆನಂದವಾಗಿ, ಆನಂದ ಅಂತಂದ್ರೆ ಅವನ ಕಾಮದಲ್ಲಿ ಮೆರೆತ ಆ ಒಂದು ಅಹಂಕಾರದ ಸ್ಟೈಲ್ಗೆಲ್ಲ ಹೋಗ್ಬಿಡ್ತಾನ. ಒಂದು ಸಾರಿ ಅವರ ಒಂದು ಆಫೀಸಲ್ಲಿ ಅವನ ಸ್ನೇಹಿತ, ನಾನ್ ಶಿರಡಿಗೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದೀನಿ, ಬಾ ಮಾರಾಯ ಅಂತಂತಾನೆ. ನನ್ಗದಲ್ಲೆಲ್ಲ ಭಕ್ತಿ ಇಲ್ಲಪ್ಪ, ನೀನ್ ಅಲ್ಲೆಲ್ಲ ಕರಿಬೇಡ, ನನ್ಗದೆಲ್ಲ ಇಷ್ಟ ಆಗಲ್ಲ, ನಾನ್ ಬರಲ್ಲ ಅಂತಂತಾನೆ. ಅಯ್ಯೋ ಮಾರಾಯ, ನಿನ್ಗೆ ಇಷ್ಟ ಇಲ್ದಿದ್ರು, ನಿನ್ ಗುರು ಭಕ್ತಿ ಇಲ್ದಿದ್ರು ಬಾರೋ ನನ್ ಜೊತೆಗೆ, ನಾನೊಬ್ನೇ ಹೋಗಕ್ಕಾಗಲ್ಲ, ನೀನ್ ಬೇಕಾದ್ರೆ ಹೊರಗಡೆನೆ ನಿಂತಿರೋ, ನಾನು ಹೋಗಿ ಗುರುಗಳ ದರ್ಶನ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಆಮೇಲೆ ಊಟ ಪ್ರಸಾದ ತಗೊಂಡು ಬರೋಣ ಅಂತ ಹೇಳ್ತಾನೆ. ಸರಿ ಆಯ್ತು, ನಿನ್ನ ಬಲವಂತಕ್ಕಾಗಿ ಬರ್ತಿದ್ದೀನಿ, ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ. ಆಯ್ತು ಬಾರಪ್ಪ ಅಂತ ಕರ್ಕೊಂಡ್ ಹೋದ್ಮೇಲೆ ಅಲ್ಲಿ ಅವನು ಹೊರಗಡೆನೆ ನಿಂತ, ಇವನು ಒಳಗಡೆ ಹೋದ. ಅಲ್ಲಿ ಎಲ್ರು ಭಜನೆ ಮಾಡ್ತಾ ಇದ್ರು. ಇವರೆಲ್ಲ ಏನ್ ಒಳ್ಳೆ ಮೂರ್ಖರು ಈ ತರ ಭಜನೆ ಮಾಡ್ತಾರ, ಹಾಗೆ ಹೀಗೆ ಅಂತ ಅನ್ಕೊಂಡು ನಿಂತ್ಕೊಂಡ. ಆಮೇಲೆ ಅವನಿಗೇ ಗೊತ್ತಿಲ್ಲದೆ ಭಜನೆ ಸತ್ಸಂಗವನ್ನ ಕೇಳ್ತಾ ಕೇಳ್ತಾ ತನಗೇ ಗೊತ್ತಿಲ್ಲದೆ ತಾನು ಹೋಗಿ ಕುಳಿತುಕೊಂಡ್ಬಿಡ್ತಾನೆ. ನಾನ್ ಕುಳಿತುಕೊಂಡಿದ್ದೀನಿ, ನಾನು ಒಳಗ್ ಬಂದೇನದು ಅವನಿಗೆ ಗೊತ್ತಿಲ್ಲ, ಆ ರೀತಿಯಾಗಿ ಅವ್ನು ಕುಳಿತುಕೊಂಡ್ಬಿಟ್ಟಿದ್ದಾನೆ. ಸರಿ, ಎಲ್ಲ ಆದ್ಮೇಲೆ ಎಲ್ರು ನಮಸ್ಕಾರ ಮಾಡಬೇಕು, ಗುರುಗಳಿಗೆ ನಮಸ್ಕಾರ ಮಾಡೋದಕ್ಕೆ ಲೈನ್ ಆಗಿ ನಿಂತ್ಕೊಂಡಾಗ ಎಲ್ರು 100 ರೂಪಾಯಿ 200 500 ಈ ತರ ಎಲ್ಲ ಗುರು ದಕ್ಷಿಣೆ ಕೊಡೋದಕ್ಕೆ ತಕ್ಕೊಳ್ತಾರೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅವನು 200 ರೂಪಾಯಿನ ತಗೊಂಡಿರ್ತಾನೆ. ಎಲ್ರು 200 100 ಇಟ್ಕೊಂಡಿದ್ದಾರೆ, ನಾನು ಅಷ್ಟ ಕೊಟ್ರೆ ನನ್ ಗ್ರೇಟ್ ಏನಿದೆ, ನನ್ ಬಗ್ಗೆ ಗುರುಗಳು ಹೊಗಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಬೇಡ, ನಾನು ಜಾಸ್ತಿ ಕೊಟ್ರೆ ಗುರುಗಳು ನನ್ನನ್ನ ಮೆಚ್ಕೊಂತಾರೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, 200ನ್ನ ಜೋಬಿಗೆ ಹಾಕಿ 1000 ರೂಪಾಯಿ ನೋಟನ್ನ ಈಚೆಗೆ ತೆಗೆದಿಟ್ಕೊಂತಾನೆ. ಸರಿ, ನಮಸ್ಕಾರ ಮಾಡ್ತಾನೆ. ಒಬ್ಬ ಅಂತೂ ಪಾಪ ಏನು ಕೊಡ್ಲಿಲ್ಲ, ಹಾಗೆ ನಮಸ್ಕಾರ ಮಾಡ್ತಾನೆ. ಏನಿದು ಬರಿಗೆ ನಮಸ್ಕಾರ ಮಾಡ್ತಾ ಇದೆ, ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಸರಿ, ಆಮೇಲೆ ಅವನು 10 ರೂಪಾಯಿ ಏನೋ ಇಟ್ಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಾನೆ. ಇನ್ನೊಬ್ಬ ಇವನು ಬರ್ತಾನೆ, 1000 ರೂಪಾಯಿ ಇಟ್ಟು ನಮಸ್ಕಾರ ಮಾಡ್ತಾನೆ. ಇಟ್ಟಾಗ ದುಡ್ಡು ತಗೋ, ಕೈ ತಗೋ, ಎತ್ಕೊಂತಾರಂತಾನೆ. ಯಾಕೆ ಸರಿ, ನಾನ್ ನಿನ್ನ ದುಡ್ಡು ಕೊಡು ಅಂತ ಕೇಳಿಲ್ವಲ್ಲ, ಏನಕ್ ದುಡ್ಡು ಕೊಡ್ತಾ ಇದೀಯ, ಹಾಗೆ ನಮಸ್ಕಾರ ಮಾಡಿ ಹೋಗ್ಬೋದು, ಹೋಗ್ತಾ ಇರು, ದುಡ್ಡು ತಗೊಂಡು ಹೋಗ್ತಾ ಇರು ಅಂತ ಹೇಳ್ತಾರೆ. ಆಶ್ಚರ್ಯ ಆಗೋಗುತ್ತೆ, ಇದೇನಿದು, ಅವ್ನು ದುಡ್ಡು ಕೊಡಿದ್ರೆ 10 ರೂಪಾಯಿ ಕೈ ನಮಸ್ಕಾರ ಮಾಡಿಸ್ಕೊಂಡ್ರು, ಇವನು ನೋಡಿದ್ರೆ ದುಡ್ಡು ತಗೊಂಡು ಹೋಗು ಅಂತ ಇದಾರಲ್ಲ ಅಂತ ಆಶ್ಚರ್ಯ ಆಗುತ್ತೆ. ಮತ್ತೆ ಇವನು
ಸಾಯಿಬಾಬಾ ಭಕ್ತ ಇದ್ನಲ್ಲ, ಇವ್ನು ಮರ್ತ್ಬಿಟ್ಟ ಅಹಂಕಾರದಿಂದ ಮೆರೆತಿದ್ನಲ್ಲ, ಇವ್ನಾಗ ನಮಸ್ಕಾರ ಮಾಡಕ್ಕೆ ಅವನು 10 ರೂಪಾಯಿ ಇಟ್ಟು ನಮಸ್ಕಾರ ಮಾಡಕ್ ಹೋಗ್ತಾನೆ. ಆವಾಗ ಅವ್ರು ಹೇಳ್ತಾರೆ 42 ರೂಪಾಯಿ ಇಟ್ಬಿಟ್ಟು ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಎಲ್ರಿಗೂ ಶ್ರೀದೇನದು 42 ರೂಪಾಯಿ ಹೇಳ್ತಾ ಇದಾರಲ್ಲ ಏನದು ಅಂತ. ಸರಿ ಅಂತಂದು ಅವ್ನು 42 ರೂಪಾಯಿ ಇಟ್ಟು ನಮಸ್ಕಾರ ಮಾಡ್ತಾನೆ. ಆಮೇಲೆ ಅದೆಲ್ಲ ಮುಗಿದ್ಮೇಲೆ ಕೇಳ್ತಾರೆ, ಗುರುಗಳೇ ಏನದು ಅರ್ಥ ಆಗ್ಲಿಲ್ಲ, ಅವ್ನ್ ದುಡ್ಡಿಟ್ರೆ ದುಡ್ಡು ತಗೋ ಅಂತ ಹೇಳಿದ್ರಿ, ಅವ್ನ್ 10 ರೂಪಾಯಿ ಕೊಟ್ರೆ ಸುಮ್ನಾದ್ರಿ, ಇವ್ನ್ 10 ರೂಪಾಯಿ ಕೊಟ್ಟಿದ್ದಕ್ಕೆ 42 ರೂಪಾಯಿಗೆ ನಮಸ್ಕಾರ ಮಾಡು ಅಂದ್ರಿ, ಏನದು ಈ ಲೀಲೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿ. ಏನ್ ಕೊಡ್ಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಅವ್ನು ಬರಿಗೈಲದ ಬರಿಗೈಯಲ್ಲಿ ನಮಸ್ಕಾರ ಮಾಡ್ಬಾರ್ದು ಗುರುಗಳಿಗೆ, ಅದ್ರ ಜ್ಞಾನ ಅವನಿಗೆ ಬರ್ಲಿ ಅಂತ 10 ರೂಪಾಯಿ ನಮಸ್ಕಾರ ಮಾಡ್ಕೊಂಡು ಹೋಗುವಂತ. ಅವನು 200 ರೂಪಾಯಿ ಇಟ್ಕೊಂಡಿದ್ದವನು ಅವನನ್ನ ಮೆಚ್ಕೋಬೇಕು, ಎಲ್ರ ಮುಂದೆ ನಾನು ಅವನ್ನ ಹೊಗಳ್ಬೇಕು ಅನ್ನೋದಕ್ಕೋಸ್ಕರ 1000 ರೂಪಾಯಿ ತೆಗೆದಿಟ್ಕೊಂಡು ನಮಸ್ಕಾರ ಮಾಡ್ದ. ನನಗ್ಯಾಕಪ್ಪ ಬೇಕು, ನನ್ಗ್ಯಾವ ಸಂಸಾರ ಇದೆ, ನನ್ಗ್ಯಾವ ಖರ್ಚಿದೆ ಕೊಡ. ಹಾಗಿದ್ರೆ ಭಗವಂತನಿಗೆ ಒಳ್ಳೆಯ ಮನಸ್ಸಿನಿಂದ ನಿಷ್ಕಾಮ ಭಾವದಲ್ಲಿ ಕೊಡ್ಬೇಕು. ನಾನ್ ಕೊಟ್ಟೆ ನಂದು ನಂದು ಅಂತ ಭಾವದಲ್ಲಿ ಅವನ್ ಕೊಟ್ಟ, ಅದಕ್ಕೆ ಆ ದುಡ್ಡು ನನಗ್ ಬೇಕಾಗಿಲ್ಲ. ಆ ದುಡ್ಡು ಯಾವತ್ತೂ ಒಂದು ಸಾತ್ವಿಕವಾದ ಕಾರ್ಯಗಳಿಗೆ ಸದುಪಯೋಗ ಆಗೋದಿಲ್ಲ, ಅದಕ್ಕೆ ಅವನಿಗೆ ಬೇಡ, ತಗೊಂಡ್ ಹೋಗು ಅಂತ ಹೇಳಿದೆ ಅಂತ. ಮತ್ತೆ ಇವನ್ಗೆ ಯಾಕೆ 42 ರೂಪಾಯಿ ಇಟ್ಟು ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಅಂದ್ರೆ, ಅವನು ನನ್ನ ಪರಮ ಭಕ್ತ, ಈ ರೀತಿ ಅವನು ಸಂಕಲ್ಪ ಮಾಡಿದ್ದ. ಆದ್ರೆ ಅವನು ಸಂಬಳ ಬರಕ್ ಪ್ರಾರಂಭ ಆದ್ಮೇಲೆ ನನ್ನನ್ನೇ ಮರ್ತ್ಬಿಟ್ಟ. ಅವನ ಲೌಕಿಕ ಜೀವನದ ಸುಖ ಸಂಪತ್ತುಗಳಲ್ಲಿ ತಲೀನನಾಗಿ ಕೊನೆಗೆ ನನ್ನನ್ನೇ ಮರ್ತ್ಬಿಟ್ಟ. ಆದ್ರೆ ಅವನು ಮರ್ತಿರ್ಬಹುದು, ನಾನು ನನ್ನ ಭಕ್ತನನ್ನ ಎಂದೂ ಮರೆಯೋದಿಲ್ಲ, ಎಂದು ಮರೆಯಕ್ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅವನು ಬಂದ ಶ್ರೀಮಂತಿಕೆಯಿಂದ ಗೊತ್ತಿಲ್ಲದೆ ಅಹಂಕಾರದಲ್ಲಿ ಮೆರೆದಿದ್ದಾನೆ. ಅದನ್ನ ಮತ್ತೆ ಜ್ಞಾಪಿಸಿ ಮತ್ತೆ ಅವನನ್ನ ನನ್ನ ಪರಮ ಭಕ್ತನಾಗಿ ಮಾಡ್ಕೊಳ್ಳೋದೆ ನನ್ನ ಗುರಿ. ಅದಕ್ಕೆ ನನಗೆ ಒಂದು ಸಾರಿ ಭಕ್ತರು ಬಂದ್ರೆ ನೀನ್ ಮರೆತ್ರು ಸಹ ನಾನು ಆ ಶಿಷ್ಯರನ್ನ ಮರೆಯೋದಿಲ್ಲ, ಆ ಭಕ್ತರನ್ನ ಮರೆಯೋದಿಲ್ಲ ಅಂತ ಹೇಳ್ತಾರೆ ಗುರುಗಳು. ಇದು ನಿಜವಾದದ ಒಂದು ಸಾಧನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ನಾವು ಯಾವುದನ್ನೇ ಮಾಡ್ಬೇಕಾದ್ರೂ ಸಹ ನಿಷ್ಕಾಮ ಭಾವದಲ್ಲಿ ಮಾಡ್ಬೇಕು, ಯಾವುದೇ ಕಾಮ ದೃಷ್ಟಿಯಿಂದ ಇಟ್ಕೋಬಾರ್ದು. ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತಿಯನ್ನ ಪಟ್ರೆ ಆಗ ನೋಡಿ ನಮಗೆ ಕ್ರೋಧ, ಆವೇಶಗಳು, ನೋವುಗಳು. ಭಗವಂತ ನನಗೆ ಒಂದು ಹೊತ್ತಿಗೆ ಬೇಕಾಗಿರೋದೇನೋ, ಎಂತ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿರು, ಎಂತ ಒಂದು ಅರಮನೆಯ ಕಟ್ಕೊಂಡಿರು, ಎಂತ ಭಕ್ಷ್ಯ ಭೋಜ್ಯಗಳೇ ಇರಲಿ, ನಿನ್ನ ಹೊಟ್ಟೆ ತುಂಬುವಷ್ಟು ಮಾತ್ರ ಊಟ ಮಾಡ್ತೀಯ, ನಿನಗೆ ಒಳ್ಳೆ ನಿದ್ದೆ ಬಂದ್ರೆ ಅದೇ ಇಷ್ಟು, ಮಲಗುವುದಕ್ಕೆ ಜಾಗ 3 ಹೊತ್ತಿಗೆ ಉಣೋದಕ್ಕೆ ನಿನ್ಗಿತ್ತು ಅಂದ್ರೆ ನಿಜವಾದ ಶ್ರೀಮಂತ. ಆದ್ರೆ ನನ್ಗೆ ಅದ ಅರ್ಥ ಆಗೋದಿಲ್ಲ. ಇಷ್ಟೆಲ್ಲ ಇದ್ರೆ ಶ್ರೀಮಂತ ಅಂತ ಅನ್ಕೊಂತ ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇದನ್ನ ನಾನು ಮರಿಬಾರದು. ಮರಿತ್ರೆ ಏನಾಯ್ತು, ಮತ್ತೆ 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 ನಾವು ಫಲದ ಅಪೇಕ್ಷೆಗೆ, ರಜೋಗುಣಕ್ಕೆ ಒಳಗಾಗಿ ಮಹಾಪಾಪಗಳನ್ನ ಕಟ್ಕೊಂಡ್ಬಿಡ್ತೀವಿ. ಇದು ನನ್ನ ದೊಡ್ಡ ವೈರಿ ಅನ್ನೋದನ್ನ ಚೆನ್ನಾಗಿ ತಿಳ್ಕೊ. ಕಾಮ ಕ್ರೋಧ ಅಂತಕ್ಕಂಥದ್ದು ದೊಡ್ಡ ವೈರಿ, ಇದು ನಮ್ಮನ್ನ ಯಾವತ್ತೂ ಬಿಡೋದಿಲ್ಲ ಅನ್ನೋದನ್ನ ತಿಳ್ಕೊ. ಹಾಗಾಗಿ ಯೋಗಿಯಾಗಿ ಕರ್ಮಗಳನ್ನ ಆಚರಿಸು, ಫಲಾಫಲಗಳನ್ನ ಉದಾರತೆಯಿಂದ ಸ್ವೀಕರಿಸು. ಹೇಗೆ ಬೆಂಕಿಯು ಹೊಗೆಯಿಂದ ಮುಚ್ಚಿರುತ್ತದೋ ಹಾಗೆ ಕನ್ನಡಿಯ ಧೂಳಿನಿಂದ ಮುಚ್ಚಿರುತ್ತದೆ. ಆದ್ರೆ ಆ ಕನ್ನಡಿಯ ಧೂಳನ್ನ ಒರೆಸಿದ್ರೆ ನಿನ್ನ ಪ್ರತಿಬಿಂಬ ಕಾಣುತ್ತೆ. ಹಾಗೆ ನಿನ್ನೊಳಗಿರುವ ಅಜ್ಞಾನ, ಅಂಧಕಾರ, ನಾನು ನಂದೆಂಬ ಮೋಹ ಮಮಕಾರಗಳಿಗೆ ಒಳಗಾಗಿದೆಯಲ್ಲ, ಆ ಧೂಳನ್ನೆಲ್ಲ ಹೊರಸ್ಬಿಟ್ರೆ ಪರಮಾತ್ಮನೇನಾದ ಪ್ರತಿಬಿಂಬ ನಿನಗೆ ಕಾಣುತ್ತೆ. ಅದಕ್ಕೋಸ್ಕರವೇ ಮುಚ್ಚಿ ಹೋಗಿರುವಂತೆ ವಿವೇಕವು ಸಹ ಕಾಮದಿಂದ ಮುಚ್ಚಿ ಹೋಗಿದೆ, ಅದನ್ನ ನೀನು ತೆಗೆದು ಹಾಕೊಳ್ಳೇಬೇಕಪ್ಪ. ತೃಪ್ತಿಯಿಂದಿರಬೇಕು, ಗೊತ್ತೇ ಅದೇ ನಿಜವಾದ ಸಾಧಕ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿನ ಕಾಮರೂಪೇಣ ಕೌಂತೆಯ ದುಷ್ಪರೇಣ ನಲೇನಚ. ಅಂದ್ರೆ ಸಾಧಕನಿಗೆ ನಿತ್ಯ ವೈರಿಯಾದ, ಗೊತ್ತೇ ಇಲ್ಲದ, ಸಾಕು ಎಂಬ ಮಿತಿ ಇಲ್ಲದ ಕಾಮ ರಾಕ್ಷಸನಿಂದ ಬುದ್ಧಿಯು ಆವರಿಸಲ್ಪಟ್ಟಿದೆ. ಕಾಮರಾಕ್ಷಸನಿಂದ ಬುದ್ಧಿ ಆವರಿಸಲ್ಪಟ್ಟಿದೆ. ಅದಕ್ಕೆ ಇದರಿಂದ ನೀನು ಹೊರಗೆ ಬರ್ಲೇಬೇಕಪ್ಪ. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲದರ ವಾಸಸ್ಥಾನ ವಿವೇಕ ಜ್ಞಾನ. ಇದನ್ನ ಮಾಡ್ಕೋ, ಮುಚ್ಚಬೇಡ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇದು 2ನೇ ಅಧ್ಯಾಯ ಪೂರ್ಣವಾದ ಆತ್ಮಜ್ಞಾನದ ವಿಚಾರವಾಗಿರೋದ್ರಿಂದ ಇದನ್ನ ನಾವು ನಿಧಾನವಾಗಿ ಚಿಂತನೆ ಮಾಡ್ಲೇಬೇಕಾಗುತ್ತೆ. ಎಷ್ಟೇ ಶಾರ್ಟ್ ಆಗಿ ತಗೊಂಡ್ರು ಸಹ ಈ ಒಂದು 2ನೇ ಅಧ್ಯಾಯದಲ್ಲಿ ಏನು ಬೋಧನೆ ಮಾಡ್ತಾನೆ ಅದನ್ನೇ ಒಂದೊಂದನೇ ಮತ್ತೆ ಒಂದೊಂದು ಅಧ್ಯಾಯದಲ್ಲಿ ಚಿಂತನೆ ಮಾಡ್ತಾ ಹೋಗ್ತಾನೆ. ಅದಕ್ಕೆ 2ನೇ ಅಧ್ಯಾಯನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಇವತ್ತಿಲ್ಲಿಗೆ ನಿಲ್ಸೋಣ. ಇವತ್ತು ವಿವರಣೆಯನ್ನ ಮಾಡಿದನೆ. ಧರ್ಮವನ್ನ ಅನುಸರಿಸಿ ಯುದ್ಧವನ್ನ ಯಾಕೆ ಮಾಡ್ಬೇಕು, ಹೇಗೆ
ಶಿಷ್ಯನಿಗೆ ಶರಣಾಗತಿ ಆಗ್ಬೇಕು, ಮತ್ತೆ ಗುರುಗಳಿಗೆ ಆ ಮಾರ್ಗದರ್ಶನ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಪೂರ್ಣವಾಗಿ ನಮ್ಗೆ 10ನೇ ಶ್ಲೋಕದಿಂದ ಅವನು ಶೋಕತಪ್ತನಾಗಿದ್ದ. ಆ ಶೋಕತಪ್ತವನ್ನ ಹೇಗೆ ನಿವಾರಣೆ ಮಾಡ್ಬೇಕು, ನೀನು ಗೊತ್ತಿಲ್ಲದೆ ಹೇಗ್ ನಾಟಕ ಮಾಡ್ತಿದೀಯಾ, ಆ ನಾಟಕದಿಂದ ನೀನು ಹೇಗೆ ಹೊರ ಬರ್ಬೇಕು, ಧರ್ಮ ಚಿಂತನೆನ ಹೇಗೆ ಗುರುತಿಸ್ಕೋಬೇಕು, ನೀನು ಇದು ಏನು ಪ್ರಜ್ಞೆನ ಬಂದ್ಮೇಲೆ ಶರಣಾಗತಿಯಾಗಿ ಮತ್ತೆ ಆ ಒಂದು ಸಾಧನೆನ ಹೇಗೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿವರೆಗೂ ಸಹ ಭಗವಂತ ತಿಳಿಸ್ಕೊಟ್ಟಿದ್ದಾನೆ. 31ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೂ ಸಹ ಧರ್ಮವನ್ನ ಅನುಸರಿಸಲೇಬೇಕು, ಯುದ್ಧವನ್ನ ಯಾಕೆ ಮಾಡ್ಬೇಕು, ಇಲ್ಲಿವರೆಗೂ ನಾವು ಚಿಂತನೆಯನ್ನ ಮಾಡಿದೀವಿ. ಇನ್ನು ಒಂದು ಚಾಪ್ಟರ್ ಉಳ್ಕೊಂಡಿದೆ. 31ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೂ ಸಹ ಸ್ಥಿತ ಪ್ರಜ್ಞನ ಲಕ್ಷಣಗಳು. ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಈಗ ಕೇವಲ ಒಂದು 5-10 ನಿಮಿಷದಲ್ಲಿ ಮಾಡಿದ್ರೆ ಪ್ರಯೋಜನ ಬರಲ್ಲ. ಯಾಕಂದ್ರೆ 1 ಗಂಟೆ ಆದ್ಮೇಲೆ ಸತ್ಸಂಗ ಕೇಳಿದ್ರೆ ಯಾರಿಗಾಗ್ಲಿ ತಲೆನೋವೆ, ಅಷ್ಟು ತಾಳ್ಮೆ ಇರೋದಿಲ್ಲ, ಆ ಒಂದು ಅರ್ಥವು ಆಗೋದಿಲ್ಲ. ಅದಕ್ಕೆ ಇಲ್ಲಿಗೆ ಮುಕ್ತಾಯವನ್ನ ಆಡೋಣ. ಮುಂದೆ ನಾವು ಬುಧವಾರ ದಿವಸ ಸ್ಥಿತ ಪ್ರಜ್ಞಾನ ಲಕ್ಷಣಗಳನ್ನ ಪೂರ್ಣವಾಗಿ ತಿಳ್ಕೊಳ್ಳೋಣ. ಅಲ್ಲಿಗೆ ಈ ಅಧ್ಯಾಯ ಪೂರ್ಣ ಆಗುತ್ತೆ. ಇವತ್ತಿಲ್ಲಿಗೆ ನಿಲ್ಸೋಣ. ನಮೋ ನಮಃ. ಹರಿ ಓಂ. ಜೈ ಗುರುದೇವ. ಇಲ್ಲಿವರೆಗೂ ಈ ಒಂದು ಚಿಂತನೆ